ಭವಿಷ್ಯದಲ್ಲಿ ಮರುಮಾತಿಲ್ಲದೆ ಒಪ್ಪಿಕೊಳ್ಳುವಂಥ ಅನೇಕ ಸಂದರ್ಭಗಳು ನಮಗೆ ಅದೆಷ್ಟು ಎದುರಾಗುತ್ತವೆಯೋ ನಾವು ಅರಿಯಲಾರೆವು. ಹೋದಂತೆ ಬಹಳ ಕಷ್ಟದಿಂದ ಸಾಗುವ ದಿನಗಳು ನಮ್ಮನ್ನು ಬಾಧಿಸಬಹುದು. ಹೀಗಿರುವಾಗ ಅದು ನನ್ನದು, ಇದು ನನ್ನದು, ನನ್ನದೇ ನಡೆಯಬೇಕು ಎಂಬ ಹುಚ್ಚು ಆಲೋಚನೆಯಲ್ಲಿ ಸಂಸ್ಥೆ, ಸಮುದಾಯ ಅಥವಾ ಸಮಾಜದ ಒಳಿತನ್ನು ಬದಿಗಿರಿಸಿಬಿಡುತ್ತೇವೆ. ಕೆಲವೊಮ್ಮೆ ಯಾರದೋ ಕೈಗೊಂಬೆಯಾಗಿ ವಿನಾಕಾರಣ ನಿರುಪದ್ರವಿಗಳಿಗೆ ಶತ್ರುಗಳು ಆಗಿಬಿಡುತ್ತೇವೆ. ಇದು ಏನು ಕರ್ಮ? ಒಂದು ದಿನ ಹೇಳದೆ ಕೇಳದೆ ಬಾಯಿ ಮುಚ್ಚಿಕೊಂಡು ಈ ಲೋಕದಿಂದಲೇ ಹೊರಟು ಹೋಗುವ ದಿನ ಬಂದೂ ಬಿಡಬಹುದು. ಇಂಥ ಅನಾನುಕೂಲ ವಾತಾವರಣ ನಿರ್ಮಾಣವಾಗುವ ಪೂರ್ವದಲ್ಲಿಯೇ ನಾವೇಕೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬಾರದು? ನಮ್ಮಿಂದ ಏನು ಸಾಧ್ಯವೋ ನಾವು ಮಾಡೋಣ, ಅವರಿಂದ ಏನು ಸಾಧ್ಯವೋ ಅವರು ಮಾಡಲಿ. ಹೀಗೆ ಕೊಡುತ್ತಾ ಹೋದರೆ ಬರಲಿರುವ ವಿಷಮ ಪರಿಸ್ಥಿತಿಯನ್ನು ನಾವು ಒಕ್ಕಟ್ಟಿನಿಂದ ಎದುರಿಸಬಹುದು. ಇಲ್ಲಿ ಕೀರ್ತಿಶನಿಯ ಕಾಟ ನಮ್ಮನ್ನು ಬಾಧಿಸದಿರಲಿ. ಹಿಂದೆ ನಮ್ಮ ಬೆಳವಣಿಗೆಗೆ ಬೆಳಕು ನೀಡಿ ಪ್ರತಿರೂಪದಲ್ಲಿ ಸ್ಮರಿಸಲ್ಪಡುವ ಎಷ್ಟೋ ದಿವ್ಯಾತ್ಮಗಳ ಋಣಭಾರ ನಮ್ಮ ಮೇಲಿದೆ. ಹೀಗಿರುವಾಗ ನಾನು ಮಾಡಿದೆ, ನಾನು ನೀಡಿದೆ ಎನ್ನುವ ಹುಚ್ಚುತನಬೇಕೆ? ಅವರ ಆದರ್ಶದ ಮಾದರಿಯಲ್ಲಿಯೇ ನಾವು ಬೆಳೆಯಬೇಕಿದೆ. ಅವರಿಗೆ ಹೋಲಿಸಿದರೆ ನಾವು ಯಾವ ಲೆಕ್ಕ? ನಮ್ಮಿಂದ ಯಾವುದು ಒಳ್ಳೆಯದನ್ನು ಕೊಡಲು ಸಾಧ್ಯವೋ ಅದನ್ನು ನೀಡಿಬಿಡೋಣ. ಯಾರು ನೀಡುತ್ತಿರುವರೋ ಅವರನ್ನು ಬೆಂಬಲಿಸೋಣ, ತಡೆಯುವುದು ಬೇಡ. ಯಾಕೆಂದರೆ ನಮ್ಮಿಂದ ಆಗದ ಯಾವುದೋ ಒಂದು ಒಳ್ಳೆಯ ಕೊಡುಗೆ ಅವರಿಂದ ಸಾಧ್ಯ ಆಗುತ್ತಿರಬಹುದಲ್ಲವೇ? ನಾವು ನಮ್ಮ ಶ್ರದ್ಧೆಯ ಕೆಲಸ ಇಷ್ಟು ಸಾಕಲ್ಲವೇ ನೆಮ್ಮದಿಯ ಬದುಕು ಸಾಗಿಸಲು? ನಮಸ್ಕಾರ.